ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿದ್ದೀರಾ, ಸೌಖ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆರೋಗ್ಯ ನಮ್ಮ ಒಂದು ವೈಮನಸ್ಸು, ನಮ್ಮ ಸಮೃದ್ಧಿ, ನಮ್ಮ ಮನಃಶಾಂತಿ, ನಮ್ಮ ದೇಹಕ್ಕೆ ತುಂಬಾ ಆ್ಯಂಡ್ ನಮ್ಮ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್. ಸೊ ಸಾಧ್ಯವಾದಷ್ಟು ನಾನು ಸಾಕಷ್ಟು ರೆಮಿಡೀಸ್ಗಳನ್ನ ಈ ವಾರ ಮಾಡ್ತಾ ಇದ್ದೀನಿ. ಸೊ ಫಿನಾನ್ಷಿಯಲಿ ಒಂದು ಕೋಚ್ ಆಗಿರ್ಬೋದು, ಒಂದು ಯಾವುದೇ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚ್ ಆಗಿರ್ಬೋದು, ಕರ್ಮ ಇಲ್ಲರ್ ಇನ್ನು ಯಾವುದೇ ಒಂದು ಸಮಸ್ಯೆಗಳಿಗೋಸ್ಕರ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ಎಪಿಸೋಡ್ ಏನಂತ ಅಂದರೆ, ನಾನು ಸಾಕಷ್ಟು ರೆಮಿಡೀಸ್ನ ಒಂದು ಆದಷ್ಟು ನ್ಯಾಚುರಲ್ಲಾಗಿ, ನಮಗೆ ಎಲ್ಲರೂ ಕೂಡ ಒಂದೇ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಕೆಲವ್ರಿಗೆ ಹಣದಿಂದ ಮಾಡ್ತಕ್ಕಂತಹದ್ದು ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಸಾಧ್ಯವಾದಷ್ಟು ನಾನು ಮನೆಯಲ್ಲೇ ಇರ್ತಕ್ಕಂತಹ ಒಂದು ವಸ್ತುಗಳನ್ನ ಉಪಯೋಗಿಸ್ಕೊಂಡು ಒಂದು ರೆಮಿಡೀಸ್ನ ಮಾಡ್ತಾ ಇದ್ದೀನಿ. ಸೊ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಇವತ್ತಿನ ರೆಮಿಡೀಸ್ ಅಂದರೆ ಸೂಪರ್ ಆಗಿರ್ತಕ್ಕಂತಹ ಒಂದು ಅಡುಗೆ ಮನೆಯಲ್ಲೇ ಮಾಡ್ತಕ್ಕಂತಹ ಒಂದು ರೆಮಿಡೀಸ್ ಆಗಿರ್ಬೋದು, ಮತ್ತು ಈ ಒಂದು ಗ್ಲಾಸ್ ನೀರಿನಿಂದ ಮಾಡ್ತಕ್ಕಂತಹ ರೆಮಿಡೀಸ್. ಇದು ಯಾವುದೇ ರೀತಿಯ ಅಫರ್ಮೇಷನ್ ಅಲ್ಲ. ಸೊ ಒಂದು ಗ್ಲಾಸ್ ನೀರು ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಈ ಒಂದು ಗ್ಲಾಸ್ ನೀರನ್ನು ನಮ್ಮ ಯಾವ ರೀತಿ ಸಕ್ಸಸ್ ಜೀವನ ಮಾಡ್ಕೊಳ್ಬೋದು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ವಿಡಿಯೋನ ಪೂರ್ತಿ ನೋಡಿ. ಸೊ ಇವತ್ತಿನ ಪವರ್ಫುಲ್ ಆದಂತಹ ಸಿಂಪಲ್ ಆಗಿದ್ರು ಕೂಡ ನಮ್ಮ ಚಿಕ್ಕ ಪುಟ್ಟ ನಮ್ಮ ನೇಚರ್ ನಮಗೆ ಎಷ್ಟು ಯೂನಿವರ್ಸು ದೊಡ್ಡದಾಗಿ ಎಲ್ಲವನ್ನ ಸವಿತಕ್ಕಂತಹ ನೇಚರ್ ಕೊಟ್ಟಿದೆ ಅಲ್ವಾ ನಮ್ಮ ಯೂನಿವರ್ಸ್. ಅದನ್ನು ನಾವು ಉಪಯೋಗಿಸ್ಕೊಳ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ತುಂಬಾ ಸೋಮಾರಿತನ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದಾಗುತ್ತಾ ನಮ್ಮ ಕೈಲಿ. ಸೊ ಈ ರೀತಿ ನಮ್ಮ ಮೆಂಟಾಲಿಟಿ ಇದೆಲ್ಲ ಎಷ್ಟು ಚೀಪ್ ಅನಿಸುತ್ತಲ್ವ. ಸೊ ಈ ರೀತಿ ಒಂದು ಟೆಕ್ನಾಲಜಿಯಿಂದ ನಮ್ಮ ಜೀವನದ ಸಮಸ್ಯೆಗಳಾಗ್ತಾ ಇದ್ದೀವಿ, ಆ್ಯಂಡ್ ಹೆಚ್ಚಿನದಾಗಿ ಸ್ಟ್ರೆಸ್ಗೆ ಒಳಗಾಗ್ತಾ ಇದ್ದೀವಿ. ಸೊ ಈ ರೆಮಿಡೀಸ್ನ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಆತ್ಮೀಯರೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಲೆಟ್ಸ್ ಗೆಟ್ ಸ್ಟಾರ್ಟ್. ಸ್ನೇಹಿತರೆ ಇದು ಯಾವುದೇ ರೀತಿ ಅಫರ್ಮೇಷನ್ ಅಲ್ಲ, ನೋ ಅಫರ್ಮೇಷನ್. ನಿಮ್ಮ ಕಷ್ಟವನ್ನು ಈ ಒಂದು ಲೋಟದ ನೀರಿಗೆ ಏನನ್ನೂ ಕೂಡ ಕಷ್ಟವನ್ನು ಹೇಳಬೇಡಿ. ಬೆಳಿಗ್ಗೆ ಹೇಳ್ತೀರಾ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ನಿತ್ಯ ಕರ್ಮಗಳನ್ನೇನು ಎಲ್ಲ ಇದೆ ಅದನ್ನು ಮುಗಿಸ್ತೀರಾ. ಸ್ನಾನಾದಿ ನಂತರ ಕೂಡ ಈ ರೆಮಿಡಿನ ಮಾಡ್ಬೋದು. ನನಗೆ ಸ್ನಾನ ಮಾಡೋಕ್ಕಾಗಲ್ಲ, ಸೊ ಜಸ್ಟ್ ನಾವು ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ ಅಂತ ಅಂದ್ರೂ ಕೂಡ ಓಕೆ. ಇದನ್ನು ನೀವು ಬೆಳಗ್ಗೆ ಟೈಮ್ ಮಾಡೋದ್ರಿಂದ ತುಂಬಾ ಉತ್ತಮವಾಗಿರುತ್ತೆ. ಆ್ಯಂಡ್ ಅಷ್ಟು ಮೈಂಡ್ ಅಬ್ಸರ್ವೇಷನ್ ಇರುತ್ತೆ, ಆ್ಯಂಡ್ ಅಷ್ಟು ಕಾಮಾಗಿರುತ್ತೆ, ಅಷ್ಟು ಡೊಪಮೈನ್ ರಿಲೀಸ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತಕ್ಕಂತಹದ್ದು ತುಂಬಾ ಒಳ್ಳೆ ಅಭ್ಯಾಸ, ಆ್ಯಂಡ್ ತುಂಬಾ ಆರೋಗ್ಯಕ್ಕಂತೂ ತುಂಬಾ ಅತ್ಯುತ್ತಮಕಾರಿ. ಸೊ ಈ ಒಂದು ಲೋಟ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ನಿತ್ಯ ಕರ್ಮಗಳನ್ನ ಮುಗಿಸಿ ಸ್ನಾನ ಮಾಡಿ ಮಾಡ್ತೀರಿ ಅಂದರೂ ಕೂಡ ಓಕೆ, ಅಥವಾ ಕೈಕಾಲು ಮುಖ ತೊಳೆದು ಮಾಡ್ತೀನಿ ಅಂದರೂ ಕೂಡ ಓಕೆ. ಬೆಳಿಗ್ಗೆ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನ ಒಂದು ದೇವರಿಗೆ ಮುಗಿಸಿ, ದೇವರಿಗೆ ಒಂದು ನಮಸ್ಕಾರ ಹಾಕಿ, ನೀವು ಸ್ನಾನ ಮಾಡಿ ಅಥವಾ ಕೈಕಾಲು ಮುಖ ತೊಳ್ಕೊಬಂದು ದೇವರಿಗೆ ಒಂದು ನಮಸ್ಕಾರವನ್ನು ಹಾಕಿ, ಆದಷ್ಟು ಗ್ಲಾಸಿನ ಲೋಟದಲ್ಲಿ ನೀರನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಡಿ. ಒಂದ್ಸಲ ಇನ್ವೆಸ್ಟ್ಮೆಂಟ್ ಅಷ್ಟೇ, ಇದನ್ನು ಪ್ರತಿ ಬಾರಿ ನೀವೇ ಕೂಡ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಲೋಟದಲ್ಲಿ ನೀರನ್ನು ತೆಗೆದು ಇಟ್ಕೊತೀರಾ. ಸೊ ಈ ನೀರಿಗೆ ನೀವು ಏನನ್ನೂ ಕೂಡ ಕಷ್ಟ ಹೇಳೋ ಹಾಗಿಲ್ಲ. ನೋ ಅಫರ್ಮೇಷನ್, ನೋ ಮ್ಯಾನಿಫೆಸ್ಟೇಷನ್. ನೀವು ಏನನ್ನೂ ಕೂಡ ಕಷ್ಟ ಆಗಲಿ, ನಿಮ್ಮ ಆಸೆ ಆಗಲಿ, ನಿಮ್ಮ ಸಂಕಲ್ಪ ಆಗಲಿ ಏನನ್ನೂ ಹೇಳೋ ಹಾಗಿಲ್ಲ. ಈ ನೀರನ್ನು ಲೋಟದಲ್ಲಿ ತಗೊಂಡು ಒಂದು 5ರಿಂದ 7 ಸೆಕೆಂಡ್ ನಿಮ್ಮ ಮುಖವನ್ನು ನೀರಿನಲ್ಲಿ ಅಬ್ಸರ್ವ್ ಆಗ್ತಿದೆ ಅನ್ನೋ ಥರ ಫೀಲ್ ಮಾಡಿ. ನೀರಲ್ಲಿ ನಮ್ಮ ಮುಖ ಕಾಣಿಸಲ್ಲ, ಆದರೂ ಕೂಡ ನಮ್ಮ ಒಂದು ಕಲ್ಪನೆ, ಇಮ್ಯಾಜಿನೇಷನ್ ನನ್ನ ಮುಖ ಕಾಣಿಸ್ತಿದೆ ಅನ್ನೋ ರೀತಿಯಲ್ಲಿ 5ರಿಂದ 7 ಸೆಕೆಂಡ್ ಅಷ್ಟೇ ನಿಮ್ಮ ನೀರಿನಲ್ಲಿ ಮೂನ್, ಇದನ್ನು ಚಂದ್ರನ ಅಟ್ರ್ಯಾಕ್ಟ್ ಮಾಡ್ತಕ್ಕಂತಹದ್ದು, ಮೂನ್ ಆಕ್ಟಿವೇಟ್ ಮಾಡ್ತಕ್ಕಂತಹದ್ದು. ಸೊ ಹಾಗಾಗಿ ಈ ಒಂದು ನೀರಿನಲ್ಲಿ, ಲೋಟದೊಳಗಡೆ ಇರ್ತಕ್ಕಂತಹ ನೀರಿನಲ್ಲಿ ನಿಮ್ಮ ಮುಖ, ನಿಮ್ಮ ಪ್ರತಿಬಿಂಬ, ನಿಮ್ಮ ಛಾಯೆ ಕಾಣಿಸ್ತಿದೆ ಅನ್ನೋ ಒಂದು ವಿಜುವಲೇಷನಲ್ಲಿ ಆ ಒಂದು ಮುಖವನ್ನು 5ರಿಂದ 7 ಸೆಕೆಂಡ್ ನೋಡಿಬಿಟ್ಟು ಈ ನೀರನ್ನು ಕುಡಿದ್ಬಿಡಿ. ಇದನ್ನು ಕಂಟಿನ್ಯೂಟಿವ್ ಒಂದು ಅಟ್ಲೀಸ್ಟ್ ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಆಗಲಿ ಅಥವಾ ನಾವು ಏನೇ ಒಂದು ಮಾಡಲಿ ಅಟ್ಲೀಸ್ಟ್ ಒಂದು 30 ದಿನ ಮಾಡಬೇಕಾಗುತ್ತೆ. ಇದನ್ನು 33 ದಿನ ಅಥವಾ ಒಂದು 43 ದಿನ ಕಂಟಿನ್ಯೂಟಿ ಮಾಡ್ಕೊಂಡು ಬನ್ನಿ. ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ರೀತಿ ಅಫರ್ಮೇಷನ್ನ ಹೇಳಬೇಡಿ, ನಿಮ್ಮ ಕಷ್ಟನ ಹೇಳಬೇಡಿ. ನೀರನ್ನು ತಗೊಳ್ಳಿ, ದೇವ್ರಿಗೆ ನಮಸ್ಕಾರ ಹಾಕಿ ಬಂದು ಕೈಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡಿ ಒಂದು ಲೋಟ ನೀರು ತಗೊಂಡು ದೇವರಿಗೆ ಒಂದು ನಮಸ್ಕಾರ ಹಾಕಿ, ಭಗವಂತ ಯೂನಿವರ್ಸ್ಗೊಂದು ಥ್ಯಾಂಕ್ಸನ್ನು ಹೇಳಿ, ಈ ಲೋಟದಲ್ಲಿ ಇರ್ತಕ್ಕಂತಹ ನೀರನ್ನ ಗ್ಲಾಸ್ ಒಳಗಡೆ ಇರ್ತಕ್ಕಂತಹ ನೀರೊಳಗಡೆ ನಿಮ್ಮ ಪ್ರತಿಬಿಂಬ ಕಾಣಿಸ್ತಿದೆ ಅನ್ನೋದು ವಿಜುವಲೇಷನ್ನಲ್ಲಿ ಸೊ ಒಂದು 5ರಿಂದ 7 ಸೆಕೆಂಡ್ ನೋಡಿದ ತಕ್ಷಣ ಈ ನೀರನ್ನ ಕುಡಿದ್ಬಿಡಿ. ಈ ರೀತಿ ಪ್ರತಿನಿತ್ಯ ಮಾಡ್ತಾ ಬನ್ನಿ ಸ್ನೇಹಿತರೆ. ಎಷ್ಟು ಒಳ್ಳೆ
ನಿಮ್ಮ ಮೈಂಡ್ ಕಾಮಾಗಿರುತ್ತೆ ಆ್ಯಂಡ್ ಎಷ್ಟು ನಿಮ್ಮ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಆ್ಯಂಡ್ ಎಷ್ಟು ನಿಮ್ಮ ಕಷ್ಟಗಳೆಲ್ಲ ಸಿಗದಿರ್ತಕ್ಕಂತಹ ಆಪರ್ಚುನಿಟಿಗಳು ಸಿಗ್ತಾ ಇರಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಏನು ಈ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ಕೆಲಸದಲ್ಲಿ ಯಾವುದೇ ರೀತಿ ಆ್ಯಂಡ್ ಇವರು ಸೋಮಾರಿತನ ಮಾಡ್ತಿರ್ತಾರೆ ಅಥವಾ ಆ ಕೆಲಸ ಇವ್ರಿಗೆ ಸೆಟ್ ಆಗ್ತಿರಲ್ವಾ ಗೊತ್ತಿಲ್ಲ. ಈ ಕೆಲಸ ಬಿಡ್ತಾರೆ, ಮತ್ತೆ 6 ತಿಂಗಳು ಮತ್ತೆ ಕೆಲ್ಸಕ್ಕೆ ಹೋಗ್ತಾರೆ, ಮತ್ತೆ 6 ತಿಂಗಳು ಕೆಲಸ ಬಿಡ್ತಾರೆ, ಮತ್ತೆ ಯಾವುದೋ ಕೆಲ್ಸಕ್ಕೆ ಹೋಗ್ತಾರೆ. ಇನ್ನೇನೋ ಕೈಗೆ ಬಂತು ಬಾಯಿಗೆ ಬರಲ್ಲ. ಸೊ ಯಾವುದೋ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇತ್ತು, ಅದು ಕೈ ತಪ್ಪೋಯ್ತು. ಪದೇ 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 ನನಗೆ ಯಾವುದು ಕೂಡ ಕೈ ಹಿಡಿತಾ ಇಲ್ಲ, ಕಷ್ಟ ಬರ್ತಿದೆ ಅಂತ ಅಂದವರು ಪ್ರತಿಯೊಬ್ಬರು ಕೂಡ ನನಗೆ ಹೇಳೋದನ್ನು ನ್ಯಾಚುರಲಾಗಿ ಸಿಗ್ತಕ್ಕಂಥದ್ದನ್ನು ಪ್ರತಿಯೊಬ್ಬರು ಕೂಡ ಇದನ್ನು ನನಗೆ ಎಷ್ಟು ದಿನ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕೇಳಿದವ್ರಿಗೆ ಎಷ್ಟು ದಿನ ನಾವು ಬದುಕಿರ್ತೀವಿ, ಎಷ್ಟು ಊಟ ಮಾಡಬೇಕು ಅಂತ ಕೇಳೋ ರೀತಿ ಇರುತ್ತೆ. ಸೊ ಆದಷ್ಟು ನಾವು ಇಂತಿಂಥ ಒಂದು ಒಳ್ಳೊಳ್ಳೆ ರೆಮಿಡೀಸ್ ಆ್ಯಂಡ್ ಒಂದು ಒಳ್ಳೊಳ್ಳೆ ಹವ್ಯಾಸನ ನಾವಿರೋವರೆಗೂ ಕೂಡ ಒಂದು ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ರೆ ನಮ್ಮ ಲೈಫ್ ಅನ್ಬಿಲೀವೇಬಲ್ ಒಂದು ಒಳ್ಳೆ ಸಕ್ಸಸ್ಫುಲ್ ಲೈಫ್ ಆಗುತ್ತೆ. ಯಾಕಂದರೆ ಇದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ, ಕಾಸು ಕೊಡಬೇಕಾಗಿಲ್ಲ. ಒಂದು ಒಳ್ಳೆ ಹವ್ಯಾಸ, ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆ ಉಪಯುಕ್ತ. ಆ್ಯಂಡ್ ಇದ್ರನ್ನೊಳಗಡೆ ಗ್ಲಾಸನ್ನೊಳಗಡೆ ನೀರನ್ನು ಹಾಕ್ಕೊಂಡು ಪ್ರತಿಬಿಂಬ ನೋಡಿ ನೀರು ಕುಡಿಯೋದ್ರಿಂದ 33 ದಿನ 43 ದಿನ ಅಂತಲ್ಲ, ನೀವು ಪ್ರತಿನಿತ್ಯ ಮಾಡ್ತಾ ಬನ್ನಿ. ಕೈಗೆ ಸಿಗದೆ ಇರ್ತಕ್ಕಂಥ ಕೆಲಸ ಆಗಿರ್ಬೋದು, ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಆಗಿಲ್ಲದೆ ಇರ್ಬೋದು, ಖಂಡಿತವಾಗಿಯೂ ಕೂಡ ಒಂದು ಒಳ್ಳೆ ರೀತಿ ಸಕ್ಸಸ್ನ ಕಾಣ್ತೀರಾ. ಸೊ ಇನ್ನು ಸೆಕೆಂಡ್ ರೆಮಿಡಿ ಏನು ಅಂತ ಅಂದರೆ, ಇದನ್ನು ಮಹಿಳೆಯರು ಮನೆಯಲ್ಲಿ ಯಾರು ಇರ್ತಾರೆ ಮಹಿಳೆಯರು ಅವ್ರು ಮಾಡ್ತಕ್ಕಂತಹದ್ದು. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಕೈಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಹಚ್ಚಲಿಕ್ಕೆ ಬರ್ತೀರ. ಸೊ ಆ ಸಮಯದಲ್ಲಿ ಇದನ್ನು ಶನಿವಾರ ಮತ್ತು ಮಂಗಳವಾರ ಮಾಡಬೇಕಾಗುತ್ತೆ. ಮಿಕ್ಕಿದಿನ ಯಾವ ಡೈಲಿ ಮಾಡೋ ಅವಶ್ಯಕತೆ ಇರಲ್ಲ. ಒಂದು 5 ಶನಿವಾರ ಅಥವಾ 5 ಮಂಗಳವಾರ. ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ಗ್ಯಾಸ್ ಸ್ಟವ್ನ ಹಚ್ಚಕ್ಕೆ ಬರ್ತೀರಲ್ವಾ, ಆ ಬೆಂಕಿ ಒಳಗಡೆ 2 ಹನಿ ಸಾಸಿವೆ ಎಣ್ಣೆಯನ್ನು ಚಿಮುಕಿಸ್ಬಿಡಿ. 2 ಡ್ರಾಪ್ ಅದ್ರ ಮೇಲ್ಗಡೆ ಅಗ್ನಿ ಒಳಗಡೆ 2 ಡ್ರಾಪ್ ಸಾಸಿವೆ ಎಣ್ಣೆಯನ್ನು ಹಾಕ್ಬಿಡಿ. ಆವಾಗ ನೀವು ಅಗ್ನಿದೇವ ನಮ್ಮನೆಯಲ್ಲಿರ್ತಕ್ಕಂತಹ ದರಿದ್ರತನ ಎಲ್ಲವನ್ನ ಕೂಡ, ನಮ್ಮನೆಯಲ್ಲಿರ್ತಕ್ಕಂತಹ ನೆಗೆಟಿವಿಟಿನ ಎಲ್ಲವನ್ನ ಕೂಡ ಸುಟ್ಟಾಕು ಅಂತ ನಿಮ್ಮ ಮನಸ್ಸಿನಲ್ಲಿ ಹೇಳ್ತಾ ಈ ರೀತಿ ಶನಿವಾರ ಮಂಗಳವಾರ 5 ಶನಿವಾರ 5 ಮಂಗಳವಾರ ಮಾಡ್ತಾ ಬನ್ನಿ. ಖಂಡಿತವಾಗಿ ಕೂಡ ನಿಮ್ಮ ಮನೆಯಲ್ಲಿ ಒಂದು ಆರ್ಥಿಕ ಸಂಪತ್ತಾಗಿರ್ಬೋದು, ಒಂದು ಹಣ ಆಗಿರ್ಬೋದು, ಯಾವುದೇ ರೀತಿ ನಿಮ್ಮ ಒಂದು ಎಷ್ಟು ಮಟ್ಟಿಗೆ ಅಟ್ರಾಕ್ಟ್ ಆಗುತ್ತೆ ಅಂತ ಅಂದರೆ ಯಾವುದಕ್ಕೂ ಕೂಡ ಕೊರತೆ ಇರಲ್ಲ. ಅಷ್ಟು ಮಟ್ಟಿಗೆ ಆರ್ಥಿಕ ಸಂಪತ್ತು ಬರುತ್ತೆ. ಯಾಕಂದರೆ ಈ ಚಿಕ್ಕ ಚಿಕ್ಕ ರೆಮಿಡೀಸ್ ಏನು ಇಷ್ಟು ಸಿಂಪಲ್ ಅಂತ ಅಂದ್ಕೊಳ್ತೀರಾ, ಬಟ್ ಲೈಫ್ ನಮ್ಮನ್ನು ಎಷ್ಟು ಮಟ್ಟಿಗೆ ಚೇಂಜ್ ಮಾಡುತ್ತೆ ಅಂತಂದರೆ, ನಾನು ಯಾವುದೇ ಒಂದು ರೆಮಿಡೀಸ್ನ ನಿಮಗೆ ಹೇಳಬೇಕಾದ್ರೂ ಕೂಡ ಅದನ್ನು ಒಮ್ಮೆ ಮಾಡಿ ಅದು ನನಗೆ ಫಲಿತಾಂಶ ಬಂದಾಗಲೇ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಈ ನೇಚರ್, ಈ ಗಾಳಿ ನೀರು ಎಲ್ಲ ಎಷ್ಟು ಸತ್ಯನೋ, ಈ ವಿಶ್ವ ಎಷ್ಟು ಸತ್ಯನೋ, ಪ್ರತಿಯೊಂದು ಈ ನೀರಲ್ಲೇ ಅಷ್ಟು ಮ್ಯಾಜಿಕ್ ಇದೆ ಅಂತ ಅಂದರೆ, ಪ್ರಕೃತಿ ಹೇಗೆ ನಮಗೆಲ್ಲವನ್ನ ಡಿಫ್ರೆಂಟಾಗಿ ಕೊಟ್ಟಿದೆ ಅಲ್ವಾ. ಒಂದು ಕಲ್ಲಿದ್ದಾಗೆ ಕಲ್ಲಿರಲ್ಲ, ಒಂದು ಹೂವಿದ್ದಾಗೆ ಹೂವಿರಲ್ಲ, ಹಣ್ಣಿದ್ದಾಗೆ ಹಣ್ಣಿರಲ್ಲ, ಒಂದು ಇರುವೆ ಇದ್ದಾಗೆ ಮತ್ತೊಂದು ಹುಳ ಇರಲ್ಲ. ಎಷ್ಟು ಅಟ್ರಾಕ್ಟಿವ್ ಆಗಿ ಇರುತ್ತೆ ಅಲ್ವಾ. ಸೊ ಪ್ರತಿಯೊಂದೂ ಕೂಡ ನಿಜನೇ. ಇದಾಗುತ್ತಾ, ಇದಾಗಲ್ಲ, ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ಳೋರು ಖಂಡಿತ ಅಲ್ಲೇ ಕ್ವಿಟ್ ಮಾಡಿಬಿಡಿ. ಆ್ಯಂಡ್ ಲೈಫು ಕೂಡ ಅಷ್ಟೇ ಕ್ವಿಟ್ ಆಗಿರುತ್ತೆ. ಸೊ ಹಾಗಾಗಿ 2ನೇ ರೆಮಿಡಿನ ಮಹಿಳೆಯರು, ನೀವು ಗ್ಯಾಸ್ ಸ್ಟವ್ನ ಹಚ್ಚಬೇಕಾದ್ರೆ 2 ಹನಿ ಅಗ್ನಿಗೆ ನೀವು ಸಾಸಿವೆ ಎಣ್ಣೆ ಹಾಕೋದ್ರಿಂದ ನಿಮ್ಮ ಕಷ್ಟ ಎಲ್ಲ ಹೋಗಿ, ನಿಮ್ಮ ನೆಗೆಟಿವಿಟಿ ಎಲ್ಲ ಹೋಗಿ, ಆರ್ಥಿಕ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಈ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಹೆಲ್ಪ್ ಆಗೇ ಆಗುತ್ತೆ. ಎಲ್ರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇಂಥದ್ದೇ ಒಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ ನಮಸ್ತೆ.